ಹೈ ಎರಿವನ್, ನಾವು ಇವಾಗ ಹೋಗ್ತಾ ಇರೋ ಫಾಲ್ಸ್ ಗೋಲಾರಿ ಫಾಲ್ಸ್ ಅಂತ. ಈ ಗೋಲಾರಿ ಫಾಲ್ಸು ಅಂಕೋಲ ಮತ್ತು ಕಾರವಾರ ನಡುವೆ ಬರುವಂತಹ ತೋಡೂರು ಎಂಬ ಗ್ರಾಮದಲ್ಲಿ ಹಾದು ಹೋಗುವ ರಸ್ತೆ ನೋಡ್ತಾ ಇದ್ದೇವೆ. ಈ ರಸ್ತೆ ಮೂಲಕ ಹೋದರೆ ಗೋಲಾರಿ ಫಾಲ್ಸ್ ಕಂಡು ಬರುತ್ತದೆ. ಇವಾಗ ನೋಡ್ತಾ ಇರ್ಬೋದು, ಬೆಟ್ಟಗಳ ನಡುವೆ ಮೋಡದ ಸಮ್ಮಿಲನ. ಹಾಗೆ ಹೋಗ್ತಾ ಇದ್ದಾವೆ. ಎಲ್ಲ ಹಚ್ಚ ಹಸಿರಿನಿಂದ ಕೂಡಿಬಿಟ್ಟಿದೆ. ಇವಾಗ ಮಾನ್ಸೂನ್ ಸೀಸನ್ ಅಲ್ವಾ, ಮಾನ್ಸೂನ್ ಸೀಸನಲ್ಲಿ ಕಾಡು ನೋಡೋದೇ ಒಂಥರ ಚೆಂದ. ನೀವು ನೋಡ್ತಾ ಇರ್ಬೋದು ಪ್ರಕೃತಿಯ ರಮಣೀಯ ದೃಶ್ಯ. ನಾವು ಇವಾಗ ಗೋಲಾರಿ ಫಾಲ್ಸ್ನ ಎಂಟ್ರೆನ್ಸ್ ಆದ್ವಿ. ಗೋಲಾರಿ ಫಾಲ್ಸ್ನಲ್ಲಿ ಎಂಟ್ರೆನ್ಸ್ನಲ್ಲಿ ಒಂದು ಸೆಲ್ಫಿ. ಈ ಗೋಲಾರಿ ಫಾಲ್ಸ್ನ ಕಾಡನ್ನು ದೇವರ ಕಾಡು ಎಂದು ನಾಮಕರಣ ಮಾಡಲಾಗಿದೆ. ನಾವು ಎಂಟ್ರೆನ್ಸಲ್ಲೇ ನೋಡಿದ್ವಿ ಪ್ರಕೃತಿಯಲ್ಲಿ ಮನುಷ್ಯ ಮಾಡುವಂತಹ ದುಶ್ಚಟಗಳ ಇದಕ್ಕೆ ಎಲ್ಲದೂ ಬಂದಾಗ್ತಾ ಇರೋದು. ನಾವಿವಾಗ ಗೋಲಾರಿ ಫಾಲ್ಸ್ ನೋಡಲಿಕ್ಕೆ ಸುಮಾರು 1 ಕಿಲೋಮೀಟ್ರ್ ಒಳಗೆ ಟ್ರೆಕ್ಕಿಂಗ್ ಹೋಗೋಕ್ಕಾಗುತ್ತೆ. ಇಲ್ಲಿ ನಮಗೂ ಯಾರೂ ಇರಲಿಲ್ಲ, ನಾವು ಇಬ್ಬರೇ ಅಷ್ಟೇ ಹೋಗ್ತಾ ಇರೋದು. ಅದಕ್ಕೆ ಯಾವಾಗ ಬರುತ್ತೋ ಎಂಬ ಕುತೂಹಲ ಮತ್ತು ಭಯ ಕೂಡ ಇತ್ತು. ಯಾಕಂದರೆ ಜನ ಇದ್ದರೆ ಒಂಥರ ಎಂಜಾಯ್ಮೆಂಟು. ಅಂತೂ ಇಂತೂ ಒಂದು ಸ್ವಲ್ಪ ಆದರೂ ಫಾಲ್ಸ್ ಕೊಂಡ ಮೇಲೆ ನೀವು ನೋಡ್ತಾ ಇರ್ಬೋದು ದೇವರ ಕಾಡಲ್ಲಿ ರಮಣೀಯವಾದ ದೃಶ್ಯವಾದಂತಹ ಗೋಲಾರಿ ಫಾಲ್ಸ್ ತುಂಬ ಚೆನ್ನಾಗಿದೆ. ನೀವು ಟೈಮು ಫ್ರೀ ಮಾಡಿಕೊಂಡು ಒಂದ್ಸರಿ ನೋಡಿ. ಹಾಗೆ ಗೋಲಾರಿ ಫಾಲ್ಸ್ನಲ್ಲಿ ಸ್ನಾನ ಮಾಡೋಕ್ಕೆ ನಿಂತೆ. ಒಂಥರ ಸೂಪರಾಗಿತ್ತು. ಯಾವ ಫಾಲ್ಸ್ನಲ್ಲಿ ಇಷ್ಟೊಂದು ಎಂಜಾಯ್ ಮಾಡಿಲ್ಲ ನಾನು. ಸಿಕ್ಕಾಪಟ್ಟೆ ನೀರಂತರೂ ತೆಂಗಿನ ನೀರಾಗಿತ್ತು. ಅಷ್ಟೊಂದು ಸ್ವಚ್ಛಂದವಾದ ನೀರು ಕೂಡ ಕೂಡಿತ್ತು. ಇವಾಗ ನೋಡ್ತಾ ಇರೋದು ಅದರ ಪಕ್ಕ ಇನ್ನೊಂದು ಸಣ್ಣ ಚೆರಿ ಫಾಲ್ಸ್ ಟೈಪು ನೋಡ್ಬೋದು ನೀವು. ಇಲ್ಲಿ ಒಂಥರ ನೇಚರ್ ಸ್ವಿಮ್ಮಿಂಗ್ ಪೂಲ್ ಇದ್ದಂಗಿದೆ. ನಾ ಈಗ ಇಳಿಸ್ತಾ ಇದ್ದೀನಲ್ಲ, ಅಲ್ಲಿ ಭಾರಿ ಚೆನ್ನಾಗಿದೆ. ಅಂತೂ ಇಂತೂ ಜಲಪಾತದ ನಡುವೆ ಸ್ನಾನ ಮಾಡಿಕೊಂಡು